ಅದು ಫೇರ್ ಫಿಕ್ಸೇಷನ್ ಕಮಿಟಿಗೆ ಒಬ್ಬರು ನ್ಯಾಯಾಧೀಶನ ಅಪಾಯಿಂಟ್ ಮಾಡಬೇಕು ಅಂತ ಅದು ಮಾಡಿದರು. ಇವಾಗ ನ್ಯಾಯಾಧೀಶ ನೀವು ಏನು ಡಾಕ್ಯುಮೆಂಟ್ಸ್ ಕೊಡ್ತೀರೋ, ಏನು ನಿಮ್ಮ ಕಡೆಯಿಂದ ಏನು ಪಬ್ಲಿಕ್ದು ಏನು ಕೊಡ್ತೀರೋ ಅದು ಕೊಟ್ಟು ಮತ್ತೆ ನಮ್ಮನ್ನು ಕರಿಬೇಕಿತ್ತು. ನಾವೇನು ಹೇಳಿದ್ವಿ, ನೀವು ಚರ್ಚೆ ಮಾಡಿದ್ರೆ ಸೂಕ್ತ ಅಲ್ಲ, ನಾನು 2 ಬಾರಿ ಲೆಟರ್ ಬರೆದಿದ್ದೀನಿ, ನನಗೂ ಅವಕಾಶ ಕೊಡಿ, ನಮ್ಮ ಅಸೋಸಿಯೇಷನ್ ನಮ್ಮ ಪ್ರಯಾಣಿಕರ ಪರವಾಗಿ ನಾವು ಕೆಲವು ವಿಚಾರಗಳು ತಿಳಿಸ್ಬೇಕಾಗಿದೆ, ಮಾತಾಡಬೇಕಾಗಿದೆ. ಬರವಣಿಗೆಲ್ಲಿ ಕೊಟ್ಟಿದ್ದೀನಿ 2 ಸತಿ, ಸಿಗಲಿಲ್ಲ ನಮ್ಗೆ ಅವಕಾಶ. ಸೊ ಇವಾಗ ಅವರು ಯಾವಾಗಲೂ ನಿಗದಿ ಮಾಡುವಾಗ ಅವ್ರ ನೆಟ್ವರ್ಕು, ಅವ್ರ ಕಾಸ್ಟ್ ಆಫ್ ಆಪರೇಷನ್ನು ಇದು ತೀರ್ಮಾನ ಮಾಡಬೇಕು. ಮತ್ತೆ ಅವ್ರ ಲೋನ್ಸ್ ಅದೆಲ್ಲ ಇದೆ, ಅದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಯಾಕೆ ಗೊತ್ತಾ, ಇದು ಕಂಪನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರೋ ಕಂಪನಿ, BMRC ಕಂಪನೀಸ್ ಆಕ್ಟ್. ಓಕೆ, ಅದು ಕಂಪನಿ ಸೆಕ್ರೆಟರಿ ಇರ್ತಾರೆ, ಅವರೆಲ್ಲ ಇದು ಮಾಡ್ತಾರೆ. ದಿಸ್ ಬಾಡಿ ಈಸ್ ರನ್ ಬೈ ದಿಸ್ BMRCL ಈಸ್ ಅಡ್ಮಿನಿಸ್ಟ್ರೇಟೆಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಓಕೆ, ಇವಾಗ ನಾನು ಇನ್ನೊಂದು ರೋಲ್ ಆಫ್ ಇಬ್ಬರದ್ದು ಹೇಳ್ಬಿಡ್ತೀನಿ. ಗೌರ್ಮೆಂಟ್ ಆಫ್ ಇಂಡಿಯಾ ರೋಲ್ ಏನು? ಮೆಟ್ರೋ ಸೆಂಟ್ರಲ್ ಸ್ಪಾನ್ಸರ್ಡ್ ಕಾರ್ಯಕ್ರಮ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಕ್ಕೆ ಕೊಡ್ತಾರೆ. ಅದಕ್ಕೆ ಒಂದು ಕಂಪನೀಸ್ ಆ್ಯಕ್ಟಲ್ಲಿ ಒಂದು ಕಂಪನಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಆ ರಿಜಿಸ್ಟ್ರೇಷನ್ ಆಗೋದು ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡುತ್ತೆ. ಓಕೆನಾ? ಇದೆಲ್ಲ ವ್ಯವಸ್ಥೆ, ಕನ್ಸ್ಟ್ರಕ್ಷನು, ಆಪರೇಷನು, ಮೇಂಟೆನೆನ್ಸು ಎಲ್ಲ ಮಾಡೋದು BMRCL. ಕೇಂದ್ರ ಸರ್ಕಾರ ಏನು ಮಾಡಲ್ಲ.